ಏನಂತ ಹೇಳಿದ್ರೆ, ನಾವು ಈ ತಪಾಸಣಾ ಶಿಬಿರವನ್ನು ಮಾಡ್ತಾ ಒಂದು ಲೆಕ್ಕದಲ್ಲಿ ಹೇಗೆ ಅಂತ ಹೇಳಿದ್ರೆ, ಅಂತ ಒಂದು ಅದ್ಭುತವಾದ ಒಂದು ಆಧ್ಯಾತ್ಮಿಕ ವಾತಾವರಣ ಇರ್ತಕ್ಕಂಥದ್ದು, ಇಲ್ಲಿಯ ಏನು ಆಧ್ಯಾತ್ಮಿಕ ತರಂಗಗಳಿದೆ ಅದು ಖಂಡಿತವಾಗೂ ವೈದ್ಯರು ಮೊದಲಿಗೆ ಚಿಕಿತ್ಸೆಗೊಳಗಾಗ್ತಿರೋದು ನನ್ನ ಭಾವನೆ. ಯಾಕಂತ ಹೇಳಿದ್ರೆ, ವೈದ್ಯರ ಕೆಲಸ ಏನಂತ ಹೇಳಿದ್ರೆ ಪ್ರತಿನಿತ್ಯ ರೋಗಿಗಳನ್ನೇ ನೋಡ್ತಾ ಇರ್ತಾರೆ. ಅವರು ರೋಗಿಗಳನ್ನ ನೋಡಿ ನೋಡಿ ಸ್ವಲ್ಪ ಅವರಿಗೆ ಲೈಟಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ತದೆ. ಅದಕ್ಕೆ ಒಂದು ರೀತಿ ಸಮಾಧಾನ ಸಿಗ್ತದೆ. ಈ ಒಂದು ಆಶ್ರಮದ ವಾತಾವರಣ, ಇಲ್ಲಿರ್ತಕ್ಕಂಥ ಒಂದು ನೆಮ್ಮದಿಯ ಏನು ತರಂಗಗಳಿದೆ ಅದು ಎಲ್ಲರ ಮನಸ್ಸುಗಳನ್ನು, ಅವರ ಆಹಾರಗಳನ್ನು ಕ್ಲೀನ್ ಮಾಡ್ತದೆ ಅಂತ ನನ್ನ ಮನಸ್ಸಿನ ಭಾವನೆ. ಈ ಉಚಿತ ತಪಾಸಣಾ ಆರೋಗ್ಯ ಶಿಬಿರಕ್ಕೆ ಪ್ರೇರಕವಾಗಿರ್ತಕ್ಕಂಥವರು ರಾಜಾರಾಮ್ ಸ್ವಾಮಿಗಳವರು. ಇವರ ನಾವು ಮೊಟ್ಟ ಮೊದಲಿಗೆ ರಾಜಾರಾಮ್ ಗುರುಗಳಿಗೆ ಭಾಷಣಗಳನ್ನು, ಉಪನ್ಯಾಸಗಳನ್ನು ಕೊಡಿಸಿದ ನಂತರ ಅವರ ಜೊತೆಗೆ ನಮ್ಮ ಒಂದು ಸಂಪರ್ಕ ಏರ್ಪಟ್ಟು ಇವತ್ತು ಈ ನರಹರಿ ಸದ್ಗುರುಗಳ ಆಶ್ರಮದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಯೋಜನೆಗೊಂಡಿದೆ. ಇದು ನಿಜಕ್ಕೂ ನಮ್ಮ ಸೌಭಾಗ್ಯ ಕೂಡ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಹೇಳ್ತಾ ಇರೋ ಹಾಗೆ ಆಯುರ್ವೇದ ಈಗ ಒಂದು ಉನ್ನತ ಸ್ಥಿತಿಯನ್ನು ಪಡಿತಾ ಇದೆ ಅಂತ ಹೇಳಿರ್ತಕ್ಕಂಥ ಮಾತು ಅದು ಸತ್ಯವೂ ಹೌದು. ಅದರ ಜೊತೆಗೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಅದರಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಆಯುರ್ವೇದ ಹೇಳೋ ಆರೋಗ್ಯನ ಜನರ ಮನಸ್ಸಲ್ಲಿ ಮುಟ್ಟೋ ಹಾಗೆ ತಲುಪಿಸೋದು ಕೂಡ ನಮ್ಮ ಕರ್ತವ್ಯ ಆಗಿರ್ತದೆ. ಸಂಜೀವಮೂರ್ತಿ ಸರ್ ಹೇಳ್ಬೇಕಾದ್ರೆ ಹೇಳಿದರು, ಮೊದಲಿಗೆ ಮನುಷ್ಯರಿಗೆ ಮುಖ್ಯವಾಗಿ ಬೇಕಾಗಿರೋದೇನೆಂದರೆ ನೀನು ಏನು ಮಾಡ್ತೀಯ ಅಂತ ಕೇಳಲ್ಲ, ನಿನ್ನ ಆರೋಗ್ಯ ಹೇಗಿದೆ ಅಂತ. ಆಯುರ್ವೇದದ ಮೊದಲ ಮಾತೇ ಅದು. ಶರೀರವಿದಂ ಖಲು ಧರ್ಮ ಸಾಧನ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ. ನಾವು ಯಾವುದನ್ನೇ ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೂ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ಇದ್ದಾಗ ಮಾತ್ರ ನಾವೇನಾದರೂ ಮಾಡ್ಲಿಕ್ಕೆ ಆಗ್ತದೆ. ಈ ನಮ್ಮ ಶರೀರ ಏನಿದೆ, ಶರೀರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಶರೀರವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಯಾವುದೇ ರೋಗ ಬರದೇ ಇರೋ ರೀತಿ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಅಕಸ್ಮಾತಾಗಿ ರೋಗ ಬಂದರೆ ಆ ರೋಗವನ್ನು ತಡೆಗಟ್ಟತಕ್ಕಂಥದ್ದು, ಆ ರೋಗವನ್ನು ಉಪಶಮನ ಮಾಡ್ಕೊಳ್ತಕ್ಕಂಥದ್ದು, ಎರಡನ್ನೂ ತುಂಬ ಪರಿಣಾಮಕಾರಿಯಾಗಿ ಹೇಳಿರ್ತಕ್ಕಂಥ ಯಾವುದೇ ಒಂದು ವೈದ್ಯ ವಿಜ್ಞಾನ ಇದೆ ಅಂತ ಆದರೆ ಅದು ಆಯುರ್ವೇದ ಮಾತ್ರ. ಸಂಸ್ಕೃತದಲ್ಲಿರೋ ಮಾತಿದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನ. ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯನ ಆರೋಗ್ಯವಾಗಿ ಇರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಸೂತ್ರಗಳಲ್ಲಿರ್ತಕ್ಕಂಥದ್ದು. ಅಕಸ್ಮಾತಾಗಿ ಏನಾದರೂ ರೋಗ ಬಂದರೆ ಅದನ್ನು ತಡೆಗಟ್ಟತಕ್ಕಂಥದ್ದು, ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಆಯುರ್ವೇದದಲ್ಲಿರ್ತಕ್ಕಂಥ ವಿಷಯಗಳು. ಇದು ಎಲ್ಲರಿಗೂ ಗೊತ್ತಿದೆ.